ಈಗ ಜೈಲಿನಲ್ಲಿ ಆಗಿರುವಂತೆ ಈ ರಾಜಾತಿಥ್ಯದ ವಿಚಾರದಲ್ಲಿ ಹಲವು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಇದೆ, ಗೃಹ ಇಲಾಖೆ ತೆಗೆದುಕೊಂಡಿದೆ. ಸೊ ಅಪರ ಅಗ್ರಹಾರ ಭೇಟಿ ಬಳಿಕ ಪರಮೇಶ್ವರ್ ಕೂಡ ಮಾತನಾಡಿದರು. ಬೆಳಗ್ಗೆ ಕೆಲವರನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ರಲ್ಲ ಸರ್ ಅಂತೆಲ್ಲ ಕೇಳಿದ್ರಿ ನೀವು ಪಬ್ಲಿಕ್ ಟಿವಿಯವರು. ಆದರೆ ಈಗ ಇನ್ನಿಬ್ಬರನ್ನ ಸಸ್ಪೆಂಡ್ ಮಾಡಿದ್ವಿ, ಇಲ್ಲಿ ಸ್ಥಳಕ್ಕೆ ಬಂದ ಮೇಲೆ ಗೊತ್ತಾಗಿದೆ ಅಂತ ಹೇಳಿ. ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟು, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟು ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸರ್ಕಾರ ಗಮನದಲ್ಲಿದೆ, ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದು ಬಂದರೆ ನಮ್ಗೆ ಇನ್ನೂ ಎಕ್ಸಲೆಂಟ್ ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟುವುದರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ. ಮಾಲಿನಿ ಕೃಷ್ಣಮೂರ್ತಿ ಅವರು ಕಾರಾಗೃಹದ DGP ಅವರು ಮಾತನಾಡುತ್ತಾ ಇದ್ರು. ಅಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಏನೆಲ್ಲ ತಗೊಂಡಿದ್ದೀವಿ, ಒಂದಿಷ್ಟು ಸರ್ಕಾರದ ಮುಂದೆ ಗಮನದಲ್ಲಿ ಇಟ್ಟಿದ್ದೀವಿ, ಅದಕ್ಕಿನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಕೇಳಿದ್ರು, ಏನು ಅನುಮತಿ ಕೊಡಬೇಕಾಗಿದೆ, ಇವನ್ನೆಲ್ಲ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ಮತ್ತು ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು ಸರ್ಕಾರದ ಗಮನದಲ್ಲಿ ಒಂದಿಷ್ಟು ಇಟ್ಟಿದ್ದೀವಿ, ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಡಬೇಕಾಗಿದೆ ಅಂತ ಹೇಳಿ, ಅದೇನು? ಮತ್ತು ಇನ್ನೊಂದು ಕಡೆಗೆ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಕಡೆಗೆ 7 ಜನ ಸಸ್ಪೆಂಡ್ ಮಾಡಿದಾಗ ಬರೀ ಕೆಳ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಿರಿ ಅಂತ ಕೇಳಿದ್ರಿ ನೀವೆಲ್ಲ, ಈಗ ಇನ್ನಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ. ಆ್ಯಕ್ಚುಲಿ ಏನಾಗ್ತಾ ಇದೆ? ಕಾರಾಗೃಹ ಇಲಾಖೆಗೂ ಮತ್ತು ಗೃಹ ಇಲಾಖೆಗೂ ಆ ಹೊಂದಾಣಿಕೆನೇ ಇಲ್ವಾ, ಅಥವಾ ಅಲ್ಲಿ ಯಾರು ಕೇಳೋರು ಹೇಳೋರು ಏನು ಇಲ್ವಾ? ಏನು ಪರಿಸ್ಥಿತಿ ಆಗ್ತಾ ಇದೆ? ಪ್ರತಿ ಬಾರಿಯೂ ಹೋಗ್ತಾರೆ, ಈ ರೀತಿಯಾಗಿ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಕ್ಲೋಸ್ ಮ್ಯಾಟ್ರು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಯಾರೂ ಉತ್ತರವನ್ನು ಕಂಡುಕೊಳ್ಳುತ್ತಾ ಇಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಈ ರೀತಿಯ ಆರೋಪಗಳು ಕೇಳಿಬಂದಾಗ ಸಂದರ್ಭದಲ್ಲಿ ಮಾತ್ರ ಇಲಾಖೆಯವರು ಎಚ್ಚೆತ್ತುಕೊಳ್ಳುವಂಥದ್ದು. ಪದೇ ಪದೇ ಈ ರೀತಿಯ ಆರೋಪಗಳು ಬರ್ತಾ ಇರ್ತವೆ, ಆ ಸಂದರ್ಭದಲ್ಲಿ ಒಂದಷ್ಟು ಜನನ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ಅದೇ ರೀತಿಯದ್ದು ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಜೊತೆಗೆ ಯಾರ್ಯಾರು ಇದನ್ನ ದುರ್ಬಳಕೆನ ಮಾಡ್ಕೊಳ್ತಾ ಇದ್ರು ಅವರ ವಿರುದ್ಧ ಕೂಡ ಈಗ FIR ಅನ್ನ ಕೂಡ ದಾಖಲನ್ನ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 3 FIR ಗಳನ್ನ ದಾಖಲನ್ನ ಮಾಡ್ತಾ ಇದ್ದಾರೆ. ಒಂದು ಸಿಗರೇಟ್ ಅನ್ನ ಯಾರು ಪ್ರೊವೈಡ್ ಅನ್ನ ಮಾಡಿದ್ರು ಮತ್ತು ಸಿಗರೇಟ್ ಅನ್ನ ಸೇದಂತವ್ರು, ಅದಾದ ನಂತರ ಚೇರ್ ಕೊಟ್ಟಂತವ್ರು ಮತ್ತು ವಿಡಿಯೋ ಕಾಲ್ ಮಾಡಿದಂತವ್ರು, ಈ 3 ಅಂದ್ರೆ ಈ 3ರಲ್ಲೂ ಕೂಡ ದರ್ಶನ್ ಮತ್ತು ಏನು ನಾಗ ಏನಿದ್ದಾನೆ ಅವರು ಎಲ್ಲರೂ ಕೂಡ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಆ ದರ್ಶನ್ ವಿರುದ್ಧ ಈಗ ಮತ್ತೆ 3 ಹೊಸ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂತದ್ದು. ಯಾಕಂದ್ರೆ ದರ್ಶನ್ ಮೇಲೆ ಈಗ ರೌಡಿ ಶೀಟರ್ ಅನ್ನ ಕೂಡ ತೆಗಿಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಈಗ ಪೊಲೀಸರಿಗೆ ಇರುವಂತದ್ದು. ಯಾಕಂದ್ರೆ ಕೇವಲ ಒಂದೇ ಒಂದು FIR ಇರೋ ಹಿನ್ನೆಲೆಯಲ್ಲಿ ಆತನ ಮೇಲೆ ರೌಡಿ ಶೀಟರ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಪೊಲೀಸರಿಗೆ, ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಅವಕಾಶ ಕೂಡ ಸಿಗ್ತಾ ಇದೆ. ಈಗ 4 FIR ಗಳು ದರ್ಶನ್ ಮೇಲೆ ಇರುವಂತದ್ದು. ಯಾಕಂದ್ರೆ ಈ ರೀತಿಯ ಹೆಬಿಚುವಲ್ ಆಗಿ ಈ ರೀತಿಯ ಪದೇ ಪದೇ ಮಾಡ್ತಾ ಇದ್ದಾರೆ, ಪದೇ ಪದೇ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೂಡ ಈಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅದು ಒಂದು ವಿಚಾರ. ಆದ್ರೆ ಜೈಲಿನ ಏನು ಹಿರಿಯ ಅಧಿಕಾರಿಗಳೇನಿದ್ರು ಅವರನ್ನ ಯಾಕೆ ಸಸ್ಪೆಂಡ್ ಅನ್ನ ಮಾಡ್ತಾ ಇಲ್ಲ, ಕೇವಲ ಕೆಳ ಹಂತದ ಅಧಿಕಾರಿಗಳನ್ನ ಮಾತ್ರ ಯಾಕೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಕೂಡ ಸುದ್ದಿಯನ್ನ ಬಿತ್ತರವನ್ನ ಮಾಡ್ತಾ ಇತ್ತು. ಅದಕ್ಕೆ ಈಗ ಗೃಹ ಸಚಿವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಜೈಲ್ ಸೂಪರಿಂಟೆಂಡೆಂಟ್ ಆದಂತ ಶೇಷಮೂರ್ತಿ ಜೊತೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆದಂತ ಮಲ್ಲಿಕಾರ್ಜುನ್ ಸ್ವಾಮಿ ಇವರಿಬ್ಬರನ್ನು ಕೂಡ ಏನು ಸಸ್ಪೆಂಡ್ ಅನ್ನ ಕೂಡ ಮಾಡಿದ್ವಿ. ಅವರ ವಿರುದ್ಧವೂ ಕೂಡ ಕ್ರಮ ಆಗ್ತದೆ. ಅವರನ್ನು ಕೂಡ ಈ ಪ್ರಕರಣದಲ್ಲಿ ಅಂದ್ರೆ ಈ 3 FIR ಗಳೇನಾಗ್ತಾ ಇದಾವೆ ಅದರಲ್ಲಿ ಅವರನ್ನು ಕೂಡ ಆರೋಪಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನೊಂದು ಕಡೆಗೆ ನನ್ನ ಬೆಳಗಾವಿಯ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ದಿಲೀಪ್, ಒಂದು ಪ್ರಶ್ನೆ ಕಾಡ್ತಾ ಇತ್ತು ನನಗೆ ಅದೊಂಥರ ಜೋಕ್ ಥರನೂ ಕಾಣಿಸ್ತಾ ಇತ್ತು. ಇಲ್ಲಿ ಬೆಂಗಳೂರಿನಿಂದ ಪರಪ್ಪನಗ್ರಹಾರದಿಂದ ಶಿಫ್ಟ್ ಮಾಡಿಬಿಟ್ಟು ಹಿಂಡಲ್ಗ ಜೈಲಿಗೆ ಇಲ್ಲ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ, ಅದು ಹೆಂಗಾಯ್ತು ಅಂತಂದರೆ ಇಫ್ ಯು ಆರ್ ಎ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ರೀತಿಯಲ್ಲಿ ಇಲ್ಲಿಗಿಂತಲೂ ಕೂಡ ದೊಡ್ಡ ಮಟ್ಟದ ಕ್ರಿಮಿನಲ್ಸ್ಗಳು ನಮಗೆ ಹಿಂಡಲ್ಗ ಜೈಲಲ್ಲಿ ಕಾಣಸಿಗ್ತಾರೆ. ಸೊ ಅಲ್ಲಿಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಹಿಂಡಲ್ಗದಲ್ಲಿ ತಂದಿಟ್ರೆ ಅಲ್ಲೂ ಇದೇ ರೀತಿನೋ ಅಥವಾ ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ಬೋದಾ? ಅರುಣ್, ಏನಂದ್ರೆ ಪ್ರಮುಖವಾಗಿ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಿರೋದು ಜೈಲು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಯಾಕಂದ್ರೆ ಇಷ್ಟೊಂದು ಎಲ್ಲ ಸುದ್ದಿ ಆದ್ಮೇಲೆ ಈಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಎಲ್ಲರೂ ಕೂಡ ಶಿಫ್ಟ್ ಮಾಡ್ತೀವಿ ಹಾಗೆ ಅಂತ. ಹೀಗಾಗಿ ಇದು ಬೆಳಗಾವಿ ಹಿಂಡಲ್ಗ ಜೈಲಿ ಈಗ 15 ಬ್ಯಾರಿಕೇಡ್ ಅಂತಂದ್ರೆ ಅಂಧೇರಿ ಏನು ಸೆಲ್ಗಳಿದೆ, ಅಂಧೇರಿ ಸೆಲ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಮತ್ತೆ ಎಲ್ಲ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ದರ್ಶನ್ ಅವರು ಬೆಳಗಾವಿ ಹಿಂಡಲ್ಗ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮತ್ತೆ ಬಹಳಷ್ಟು ಬೇಗ ಏನಂತ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕೊಲೆ ಆರೋಪಿ ಚಿತ್ರನಟ ದರ್ಶನ್ ಬರಬಹುದು ಅಂತ. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೆಳಗಾವಿ ಹಿಂಡಲ್ಗ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆಗೆ, ಬಟ್ ಅಲ್ಲೂ ಕೂಡ ಹಾಗೆ ಯಾರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವಂಥದ್ರ ಮೇಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಲ್ಲ, ಒಳಗಡೆಗೆ ಈ ಫೋಟೋ ವಿಡಿಯೋಗಳು ಆಚೆ ಬರ್ತಾ ಇದ್ರೆ ಎಲ್ಲವೂ ಕೂಡ ಚೆನ್ನಾಗಿದ್ದಾವೆ ಅಂತಲೇ ಅರ್ಥ.